ಇನ್ನು ವಿನಯ್ ಮತ್ತೆ ರಜತ್ ಬಂಧಿಸಿ ಮಹಜರ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಪ್ರಾಥಮಿಕ ತನಿಖೆ ವೇಳೆ ನಕಲಿ ಮಚ್ಚು ನೀಡಿರೋದು ಬಯಲಾಗಿದೆ. ಅಸಲಿ ಮಚ್ಚು ಅಕ್ಷಯ ಸ್ಟುಡಿಯೋದಲ್ಲಿ ಇದೆ ಅಂತ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಒರಿಜಿನಲ್ ಮಚ್ಚು ಸಿಕ್ಕರೆ ಸೀಸ್ ಮಾಡಿ ಕೋರ್ಟ್ಗೆ ಹಾಜರನ್ನ ಪಡಿಸಲಾಗುತ್ತೆ. ಸಿಕ್ಕಿಲ್ಲ ಅಂದ್ರೆ ಆರೋಪಿಗಳನ್ನ ಕಸ್ಟಡಿಗೆ ಕೇಳ್ತಾರೆ ಪೊಲೀಸರು. ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ನ್ಯೂಸ್ ಫಸ್ಟ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅಂಕಿತಾ, ಈಗಾಗಲೇ ಪ್ರಾಥಮಿಕ ತನಿಖೆ ವೇಳೆ ನಕಲಿ ಮಚ್ಚನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡಿಸಿಪಿ ಗಿರೀಶ್ ಮಾಹಿತಿ ಕೊಟ್ಟಿರುವಂತದ್ದು. ಅಂಕಿತಾ, ಖಂಡಿತವಾಗ್ಲೂ ಮಧುಸೂದನ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಪೊಲೀಸರಿಗೆ ಕೊಟ್ಟಿರುವಂತಹ ಮಚ್ಚು ಏನಿದೆ ಅದು ನಕಲಿ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ಇಬ್ಬರನ್ನ ಕೂಡ ಬಂಧಿಸುವಂತಹ ಕೆಲಸವನ್ನ ಬಸವೇಶ್ವರ ನಗರ ಪೊಲೀಸರು ಮಾಡಿದ್ದಾರೆ. ರಜತ್ ಹಾಗೆ ವಿನಯ್ ಗೌಡ ಅವರನ್ನ ಬಂಧಿಸಿ ಸ್ಥಳ ಮಹಜರಿಗೆ ಅಧಿಕಾರಿಗಳು ಕರೆದುಕೊಂಡು ಬಂದಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ, ಅವರು ರೀಲ್ಸ್ ಮಾಡಿರುವಂತಹ ಜಾಗದ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ. ಈಗ ಒಳಭಾಗದಲ್ಲಿ ಅಂದ್ರೆ ಅಕ್ಷಯ ಸ್ಟುಡಿಯೋ ಏನಿದೆ ಅದರ ಒಳಭಾಗಕ್ಕೆ ಹೋಗಿ ಅಲ್ಲಿನ ಸಿಬ್ಬಂದಿ ಏನಿದ್ದಾರೆ, ಖಾಸಗಿ ವಾಹಿನಿಯ ಸಿಬ್ಬಂದಿ, ಅವರ ಬಳಿ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವಾಗ ಶೂಟಿಂಗ್ ಮಾಡಲಾಗಿತ್ತು ಅದಾದ ಬಳಿಕ ಆ ಒಂದು ಸೆಟ್ ನ ಪ್ರಾಪರ್ಟಿಯನ್ನೇ ಅವರು ಹೊರಗಡೆ ತೆಗೆದುಕೊಂಡು ಬಂದು ರೀಲ್ಸ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ ಇನ್ನೂ ಒಂದು ಪ್ರಮುಖ ಅಂಶ ಏನು ಅಂತಂದ್ರೆ, ಆ ರೀಲ್ಸ್ ಅನ್ನ ವಿಡಿಯೋ ಶೂಟ್ ಮಾಡಿದ್ದು ಯಾರು ಅನ್ನೋದ್ರ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಅದ್ರ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ರೀಲ್ಸ್ ಅನ್ನ ವಿಡಿಯೋ ಮಾಡಿದ್ದು ಯಾರು ಶೂಟ್ ಮಾಡಿದ್ದು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡು ಅವ್ರಿಗೆ ಗೊತ್ತಿರತ್ತೆ, ಅಂದ್ರೆ ಇದು ಒರಿಜಿನಲ್ ಮಚ್ಚ ಅಥವಾ ನಕಲಿ ಮಚ್ಚ ಅನ್ನೋದು ಅವರಿಗೆ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ. ಹಾಗಾಗಿ ಅವರನ್ನ ಕೂಡ ಈ ಪ್ರಕರಣದಲ್ಲಿ ಒಬ್ಬ ಸಾಕ್ಷಿಯನ್ನಾಗಿ ಪರಿಗಣಿಸೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಖಾಸಗಿ ವಾಹಿನಿ ಏನಿದೆ ಆ ವಾಹಿನಿಯ ಸಿಬ್ಬಂದಿಯ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅಂದ್ರೆ ಯಾವ ರೀತಿಯ ಸೆಟ್ ಗಳನ್ನ ನೀವು ಯೂಸ್ ಮಾಡ್ತಾ ಇದ್ರಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಸಿಬ್ಬಂದಿ ಏನಿದ್ದಾರೆ ಅವರ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಯಾವ ಸಮಯಕ್ಕೆ ಶೂಟಿಂಗ್ ಅನ್ನ ಮಾಡಲಾಗಿತ್ತು, ಶೂಟಿಂಗ್ ನಡೆಸುವಂತಹ ಸಂದರ್ಭದಲ್ಲಿ ಯಾವ ಪ್ರಾಪರ್ಟಿಗಳನ್ನ ಸೆಟ್ ಅಲ್ಲಿ ಬಳಕೆ ಮಾಡಲಾಗ್ತಾ ಇತ್ತು, ಅಂದ್ರೆ ಮಚ್ಚು ಲಾಂಗ್ ಯಾವ ರೀತಿಯಾಗಿದೆ, ಇಲ್ಲಿ ಬಳಸುವಂತಹ ಪ್ರಾಪರ್ಟಿಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆದಂತಹ ಒಂದು ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದ ಪ್ರೋಮೋವನ್ನ ಕೂಡ ಪೊಲೀಸರಿಗೆ ತೋರಿಸುವಂತಹ ಕೆಲಸವನ್ನ ಆರೋಪಿಗಳು ಮಾಡಿದ್ರು. ಅಂದ್ರೆ ಈ ಪ್ರೋಮೋದಲ್ಲಿ ನಾವು ಬಳಸಿರುವಂತಹ ಮಚ್ಚು ಏನಿದೆ ಅದನ್ನೇ ರೀಲ್ಸ್ ಮಾಡಿರೋದು ಅಂತ ಹೇಳಿದ್ರು. ಹಾಗಾಗಿ ಇದು ಮೇಲ್ನೋಟಕ್ಕೆ ಪೊಲೀಸರ ದಿಕ್ಕನ್ನ ತಪ್ಪಿಸೋದಕ್ಕೆ ಯತ್ನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅಕ್ಷಯ ಸ್ಟುಡಿಯೋದ ಒಳಭಾಗದಲ್ಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ಬೆಂಗಳೂರಿನ ನಾಗರಬಾವಿಯಲ್ಲಿ ಇರುವಂತಹ ಅಕ್ಷಯ ಸ್ಟುಡಿಯೋಗೆ ಇಬ್ಬರು ಬಂಧಿತ ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಕಳೆದ 2 ದಿನದ ಹಿಂದೆ ಕರಿಯಾ ಚಿತ್ರದ ಹಾಡಿಗೆ ಲಾಂಗು ಮಚ್ಗಳನ್ನ ಹಿಡ್ಕೊಂಡು ರೀಲ್ಸ್ ಮಾಡಿದಂಥ ಆರೋಪದ ಅಡಿಯಲ್ಲಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದಂಥ ವಿನಯ್ ಮತ್ತು ರಜತ್ ಇಬ್ಬರನ್ನ ಕೂಡ ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ದಾರೆ. ಅವರಿಬ್ಬರನ್ನು ಕೂಡ ಸ್ಥಳ ಮಹಜರು ಪ್ರಕ್ರಿಯೆಗೆ ಬೆಂಗಳೂರಿನ ನಾಗರಬಾವಿಯಲ್ಲಿ ಇರೋ ಅಂಥ ಅಕ್ಷಯ ಸ್ಟುಡಿಯೋಗೆ ಕರೆತರಲಾಗಿದೆ. ಈಗ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಅವರು ಸ್ಟೇಷನ್ಗೆ ಬಂದಾಗಲೂ ಕೂಡ ನೇರವಾಗಿ ಬಟನ್ನ ಬಿಚ್ಚಿ, ಶರ್ಟ್ ಗುಂಡಿಗಳನ್ನು ಬಿಚ್ಚಿ ಸ್ಟೈಲ್ ಆಗಿ ಪೊಲೀಸ್ ಸ್ಟೇಷನ್ ಒಳಗಡೆ ಎಂಟ್ರಿ ಆಗಿದ್ರು. ಬಟ್ ಪೊಲೀಸ್ ಸ್ಟೇಷನ್ನಿಂದ ಆಚೆ ಬರಬೇಕಾದ್ರೆ ಅವರ ಶರ್ಟಿನ ಗುಂಡಿಗಳನ್ನು ಪೊಲೀಸರು ಹಾಕಿಸಿದ್ದಾರೆ. ಈ ರೀತಿ ಸ್ಟೈಲ್ ಆಗೆಲ್ಲ ಬರೋದು ಇಲ್ಲಿ ಬೇಡ ಅನ್ನೋ ಅರ್ಥದ ಆಧಾರದ ಅಡಿಯಲ್ಲಿ ಅವರಿಬ್ಬರನ್ನು ಕೂಡ ಪೊಲೀಸ್ ಸ್ಟೇಷನ್ನಿಂದ ಹೊರಗಡೆ ಕರೆತರಲಾಗಿದೆ. ಸ್ಥಳ ಮಹಜರಿಗೆ ಪೊಲೀಸ್ನ ಜೀಪ್ನಲ್ಲೇ ಅವರಿಬ್ಬರನ್ನು ಕೂಡ ಕರೆದುಕೊಂಡು ಪೊಲೀಸರು ಹೊರಟಿದ್ದಾರೆ. ಪೊಲೀಸರಿಂದ ಈಗ ರಜತ್ ಮತ್ತು ವಿನಯ್ ಇಬ್ಬರ ಬಂಧನ ಆಗಿದೆ. ಇವರಿಬ್ಬರು ಕೂಡ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು. ಒರಿಜಿನಲ್ ಮಚ್ ಸಿಕ್ಕಿದ್ರೆ ಅದನ್ನು ಸೀಸ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ಅಂಥ ಸಾಧ್ಯತೆ ಇದೆ. ಈಗ ಅವ್ರು ಕೊಟ್ಟಿರೋ ಅಂಥದ್ದು ನಕಲಿ ಮಚ್ಚು ಅನ್ನೋದು ಗೊತ್ತಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.